ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿಶ್ರುತ್ ವರ್ಲ್ಡ್ ಬೈ ಮಮ್ಮ ಯೂಟ್ಯೂಬ್ ಚಾನಲ್. ಇದು ದಸರಾ ಸೆಲೆಬ್ರೇಷನ್ ಲಾಗ್ ಇರುತ್ತೆ. ಡೇ ಫುಲ್ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಇದು ಮಾರ್ನಿಂಗ್ ಅರ್ಲಿಯಿಂದ ಮಾರ್ನಿಂಗೇ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂಚೆ ದಿವಸನೇ ನನ್ನ ಕ್ಲೀನಿಂಗ್ ಎಲ್ಲ ಆಗಿತ್ತು. ಸೊ ಬೆಳಗ್ಗೆನೇ ಎದ್ದು ಪೂಜೆ ಸ್ಟಾರ್ಟ್ ಮಾಡಿದ್ದೆ. ವಿಶು ಇನ್ನೂ ಮಲಗಿದ್ದ, ಮತ್ತು ಈಗ ವಿಶು ಎದ್ದುಬಿಟ್ಟು ಮತ್ತೆ ಬರ್ತಾನೆ. ನಾನು ಪೂಜೆ ಸ್ಟಾರ್ಟ್ ಮಾಡಿರ್ತೀನಿ. ಬಂದು ಅವನಿಗಿನ್ನ ಸ್ನಾನ ಮಾಡಿಸಿದ್ದಿಲ್ಲ. ಸೊ ಬಂದು ಅಳ್ತಾ ಇದ್ದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಅವನ್ನ ಎತ್ಕೊಂಡು ಹಂಗೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪೂಜೆ ಸ್ಟಾರ್ಟ್ ಆದಮೇಲೆ ಮಿಡಿಲಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಅವ್ರ ನಾಮಕರಣ ಕರೆಯೋಕ್ಕೆ ಇನ್ವೈಟ್ ಮಾಡೋಕ್ಕೆ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಬಂದಿದ್ರು. ಇನ್ನು ಮಿಡಿಲ್ ಪೂಜೆ ಮಾಡೋ ಟೈಮಲ್ಲಿ 2 ಟೈಮ್ಸ್ ಪೋಸ್ ಆಯಿತು. ಒಂದು ಸರಿ ವಿಶು ಎದ್ದ, ಇನ್ನೊಂದು ಸರಿ ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದರು. ಸೊ ಅದೇ ಆ ಥರ ಕಂಟಿನ್ಯೂ ಮಾಡಿ ಮತ್ತು ಪೂಜೆ ಮುಗಿಸ್ದೆ ಕೊನೆಗೂ. ಮತ್ತು ದಸರಾ ಹಬ್ಬಕ್ಕೆ ನಾವು ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆ ಅಂತಂದರೆ ಲೈಕ್ ಈ ಮರಗಳಿಗೆ, ಇಟ್ಕೊಳ್ಳು, ಚಾಕುಗಳಿಗೆ ಆ್ಯಂಡ್ ಎಲೆಕ್ಟ್ರಿಕ್ ಐಟಮ್ಸ್ಗೆಲ್ಲ ಪೂಜೆ ಮಾಡ್ತೀವಿ. ನೀವು ಈ ಥರ ಮಾಡ್ತೀರಾ? ಪೂಜೆ ಮುಗಿಸ್ಬಿಟ್ಟೆ ವಿಷಯಕ್ಕೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಸೊ ಪೂಜೆ ಕಂಟಿನ್ಯೂ ಮಾಡಿ ಆರಾಮಾಗಿ ಅರ್ಲಿಯಿಂದ ಮಾರ್ನಿಂಗ್ ಮಾಡಿದೆ. ಫುಲ್ ಪೀಸ್ಫುಲ್ ಆಗಿತ್ತು, ಚೆನ್ನಾಗಾಯಿತು ಪೂಜೆ ಎಲ್ಲ. ನಮ್ಮ ಮನೆಯವರು ಮಾರ್ಕೆಟ್ಗೆ ಹೂವು ತರೋಕ್ಕೆ ಅಂತ 4 o'clockಗೆ ಹೋಗಿದ್ರು. ಸೊ ಅಲ್ಲಿ ಫುಲ್ ಹೆವಿ ರಶ್ ಇತ್ತಂತೆ. ಸೊ ಅವ್ರು ಬರೋದು ಪೂಜೆ ಟೈಮಿಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಅವರಲ್ಲಿ ರಶ್ ಇರೋದ್ರಿಂದ KR ಮಾರ್ಕೆಟ್ಗೆ ಹೋಗಿದ್ದಿದ್ದು. ಅಲ್ಲಿ ಫುಲ್ ರಶ್ ಇರೋದ್ರಿಂದ ಅವ್ರು ಲೇಟ್ ಆಯಿತು ಬರೋದು. ಇಲ್ಲಿ ನಾನು ವಿಶು ಪೂಜೆ ಮಾಡಿ ಪೂಜೆ ಮುಗಿಸಿದ್ವಿ. ನಾವು ಊರಿಗೆ ಹೋಗಬೇಕಿತ್ತು, ಗಾಡೀಲಿ ಪೂಜೆ ಮಾಡೋದಕ್ಕೆ ಊರಿಗೆ ಹೋಗಬೇಕಿತ್ತು. ಅದಕ್ಕೆ ಅರ್ಲಿಯಿಂದ ಮಾರ್ನಿಂಗ್ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅವ್ರು ಬರೋಷ್ಟರೊಳಗಡೆ ನಾನು ವಿಶು ರೆಡಿ ಆಗಿದ್ವಿ. ಸೊ ಪೂಜೆ ಮಾಡುವಾಗ ಟೈಮಲ್ಲಿ ವಿಶು ಆಲ್ರೆಡಿ ಸ್ನಾನ ಮಾಡಿದರೆ ವಿಶು ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ ಪೂಜೆ ಮಾಡೋದಕ್ಕೆಲ್ಲ. ಅಗರಬತ್ತಿ ಹಚ್ಚೋದಕ್ಕಿರ್ಬೋದು, ಇಲ್ಲ ಆರತಿ ಬೆಳಗೋದಕ್ಕೆ, ಗಂಟೆ ಹೊಡಿಯೋದಕ್ಕೆ, ಗಂಟೆ ಅಂತೂ ಹೊಡಿತಾನೆ ಇರ್ತಾನೆ. ನಾನೇನಾದರೂ ಪೂಜೆ ಮಾಡೋದಕ್ಕೆ ಆಲ್ಮೋಸ್ಟ್ ಅವ್ನು ಮಲಗಿದ್ದಾಗೆ ಎಲ್ಲ ಶುಕ್ರವಾರ ಆಗಲಿ ಸೋಮವಾರ ಆಗಲಿ ಮಲಗಿದ್ದಾಗೇ ಪೂಜೆ ಮಾಡಬೇಕಿಲ್ಲ ಅಂದರೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನನಗೆ ಪೂಜೆ ಮಾಡ್ದಂಗಿರಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಿದಾದ್ಮೇಲೆ ಮಗು ನಿಪ್ಸಿದ್ರೆ ಅದೊಂಥರ ಮಿಡಿಲಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ಅದೆತ್ತದು ಇದೆತ್ತದು ಹಂಗೆಲ್ಲ. ಸೊ ಸಾಂಗ್ ಹಾಕಿದ ತಕ್ಷಣ ಎಷ್ಟು ನಿದ್ದೆಯಲ್ಲಾದರೂ ಇರಲಿ ಬೇಗ ಸಾಂಗಿಗೆ ಎಷ್ಟು ಕ್ಯಾಚ್ ಆಗ್ತಾನೆ ಅಂತಂದರೆ ಅದು ಕೇಳಿಸಿದ ತಕ್ಷಣ ಪಟ್ ಅಂತ ಎದ್ದು ಬಂದುಬಿಡ್ತಾನೆ. ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾನೆ ಪೂಜೆ ಕಡೆ. ಮತ್ತು ಇನ್ನು ಅವ್ನು ಮಾಡಿದ್ದಿಲ್ಲ, ಇನ್ನೇನು ಚಿಕ್ಕ ಮಗು ಅಲ್ಲ, ಏನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಗಂಟೆ ಓಡಿಸ್ತಾ ಇದ್ದೆ. ನಾನು ಪೂಜೆ ಮಾಡೋ ಟೈಮಲ್ಲೇ ಹಾಗೆ ಗಂಟೆ ಓಡಿಸಿ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಮಗುಗೇನು ಇಟ್ಟಿಲ್ಲ. ಸ್ನಾನ ಮಾಡಿಸಿದ ಮೇಲೆ ಮತ್ತೆ ಇನ್ನೊಂದು ಸರಿ ಅಗರಬತ್ತಿ ಹಚ್ಚಿಸಿ ಮತ್ತೆ ಸ್ನಾನ ಮಾಡಿಸಿದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ವಿಶು ಕೈಯಲ್ಲಿ ಮತ್ತು ನಮ್ಮ ಮನೆಯವ್ರ ಕೈಯಲ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ವಿಶುಗೆ ಅರಿಶಿನ ಕುಂಕುಮ ಇಟ್ಟಿಲ್ಲ. ಸೊ ಇದು ಇಲ್ಲಿ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಸ್ಟಾರ್ಟ್ ಆಗ್ತೀರಿ. ಮಧ್ಯಾಹ್ನನೇ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ. ಸೊ ಅದಕ್ಕೆ ಬೆಳಗ್ಗೆ ಅರ್ಲಿಂದ ಮಾರ್ನಿಂಗೇ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೋಗ್ತೀರಿ. ಬಟ್ ಈ ಫ್ಲವರ್ ಡೆಕೋರೇಷನ್, ಫ್ಲವರ್ ಗಾಡಿಗಳೆಲ್ಲ ವಾಶ್ ಮಾಡಿ ಇದು ರೆಡಿ ಮಾಡೋಷ್ಟರೊಳಗಡೆ ಅವರು ಆಫ್ಟರ್ನೂನ್ ಅಲ್ಲೇ ಹೋಯ್ತು, 2 ಗಂಟೆ ಆಗೋಯಿತು. ಸೊ ಮತ್ತೆ ಮುಹೂರ್ತ ಚೆನ್ನಾಗಿಲ್ಲ, ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ವೈನವರು 4:15 ಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಆರಾಮಾಗಿ 4:15ಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇರ್ತೀವಿ. ಫ್ಲವರ್ ಡೆಕೋರೇಷನ್ಗಂತೂ ತುಂಬ ಅಂದರೆ ತುಂಬ ಟೈಮ್ ತಗೊಂತು. ಮತ್ತು ಇಲ್ಲಿ ಬಂದುಬಿಟ್ಟು ಅರಿಶಿನ ಕುಂಕುಮ ಇಟ್ಟಿದ್ದಾದಮೇಲೆ ಗಣೇಶಪ್ಪನ ಮಾಡೋಣ ಅಂತ ಹೇಳಿಬಿಟ್ಟು ಅರಿಶಿನದಲ್ಲಿ ಗಣೇಶಪ್ಪನ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬಂದು ಗಣೇಶಪ್ಪನ ಮೊದಲೇ ಮಾಡಬೇಕಿತ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಮರ್ತಿರ್ತೀನಿ ನಾನು ಗಣೇಶಪ್ಪನ ಮಾಡೋದು. ಸೊ ಮತ್ತು ಗಣೇಶಪ್ಪನ ಮಾಡಿ ಗಣೇಶಪ್ಪಂಗೆ ಪೂಜೆ ಮಾಡಿ ಮತ್ತು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಗೈಸ್. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ತುಂಬ ಕೂಲಾಗಿ ಪ್ರಶಾಂತವಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. 2 o'clockಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಆವಾಗ ಸ್ವಲ್ಪ ಹರಿಬರಿ ಆಯಿತು. ಮತ್ತು ಈ ಥರ ಹರಿಬರಿಯಲ್ಲಿ ಮಾಡಿದ್ರೆ ಪೂಜೆ ಮಾಡ್ದಂಗೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಕೇಳ್ಬಿಟ್ಟು 4:30ಗೆ ಮಾಡೋಣ ಅಂತ ಹೇಳಿಬಿಟ್ಟು ಆರಾಮಾಗಿ ಅಲ್ಲಿ ಮಾಡಿದ್ವಿ. ಇಲ್ಲಿ ನಮ್ಮ ವಿಶ್ವತ್ನ ಬಂದುಬಿಟ್ಟು ಅಲ್ಲಿ ಫ್ರೂಟ್ಸ್ ಏನೇನು ಇಟ್ಟಿದ್ರಿ ಅಲ್ಲಿದ್ದಿದ್ದು ಫ್ರೂಟ್ಸಲ್ಲಿ ಆ್ಯಪಲ್ ಎಲ್ಲ ಎತ್ಕೊಂಡ್ಬಿಟ್ಟು ಎಷ್ಟು ಆ್ಯಪಲ್ ಇತ್ತು ಅಷ್ಟು ಆ್ಯಪಲ್ ಎತ್ಕೊಂಡು, ಅದು ದೊಡ್ಡ ದೊಡ್ಡ ಸೈಜ್ ಇತ್ತು, ಎಲ್ಲ ಕಚ್ಚಿ
ಒಂದು ಸ್ವಲ್ಪ ಫುಲ್ ಸುತ್ತಲೂ ಕಚ್ಚಾಕೋದು ಮತ್ತು ಕೆಳಗಡೆ ಬಿಸಾಕೋದು, ಫುಲ್ ಕಚ್ಚಾಕೋದು ಮತ್ತು ಕೆಳಗಡೆ ಬಿಸಾಕೋದು, ಆ ಥರ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಆ್ಯಪಲ್ ಫ್ರೂಟ್ಸನ್ನು ಅದೇ ಥರ ವೇಸ್ಟ್ ಮಾಡಿದ್ದೆ. ಇಲ್ಲಿ ನಾವೆಲ್ಲಿ ಕಾರ್ ಹತ್ಬಿಟ್ಟು ಹೊಟ್ಟೋಗ್ತೀವೋ ಅಂತ ಹೇಳ್ಬಿಟ್ಟು ಅವನು ತೂರಿ ಬರ್ತಾ ಇದ್ದಾನೆ, ಎಲ್ಲಿ ನನ್ನ ಬಿಟ್ಬಿಟ್ಟು ಊರಲ್ಲೇ ಹೊಟ್ಟೋಗ್ತಾರೆ ಇವರು ಅಂತ ಹೇಳಿಬಿಟ್ಟು. ನಾವು ಕಾರ್ ಯಾವಾಗನ ಅಷ್ಟೇ, ಕಾರಿಲ್ಲ ಬೈಕ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಓಡಿ ಓಡಿ ಬರ್ತಾನೆ, ಮತ್ತು ಒಂದು ಸೆಕೆಂಡ್ ಕೂಡ ಯಾಮಾರೋದಿಲ್ಲ. ಎಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಅನ್ನೋ ಬೈಕ್ಗೆ ಯಾವಾಗೂ ಬಿಟ್ಟಿದ್ದಿಲ್ಲ, ಆದ್ರೂ ಯಾಕೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಒಂದು ಸೆಕೆಂಡ್ ಇರೋದಿಲ್ಲ, ಓಡಿ ಓಡಿ ಕ್ಲೋಸ್ ಆಗಿಲ್ಲ ನೋಡೋಣ, ಡೋರ್ ಕ್ಲೋಸ್. ಇನ್ನೇನು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ದೇವರಲ್ಲಿ ಬೇಡ್ಕೊಂಡಿದ್ದು ಒಂದೇ, ನಮ್ಮ ವೆಹಿಕಲ್ಸಲ್ಲಿ ಓಡೋಡೋರಿಗೆ ಮತ್ತು ಓಡಿಸೋರಿಗೆ, ನಮ್ಮ ವೆಹಿಕಲ್ಸಿಂದ ಬೇರೆ ಯಾರಿಗೂ ಯಾವುದೇ ತೊಂದರೆ ಆಗಲಿ ಇರಲಿ ಅಮ್ಮ ಅಂತ ಹೇಳಿಬಿಟ್ಟು ನಮ್ಮ ಮನೆ ದೇವರಾದಂಥ ಕರಗ್ದಮ್ಮ ಮತ್ತು ಆ ಶಕ್ತಿ ಮಾತೆನ ಬೇಡ್ಕೊಂಡ್ವಿ. ಪೂಜೆ ಎಲ್ಲ ನೆಮ್ಮದಿಯಾಗಾಯಿತು, ತುಂಬ ಖುಷಿ ಆಯಿತು. ನಮ್ಮ ಅತ್ತೆಯವರು, ನಮ್ಮ ಮನೆಯವರು ಎಲ್ಲರೂ ಫುಲ್ ಖುಷಿ ಬಿದ್ದರು. ಪೂಜೆ ತುಂಬ ನೆಮ್ಮದಿಯಾಗಿ ಆಯಿತು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲೆಲ್ಲ ಪೂಜೆ ಆಗಿದ್ದಾದಮೇಲೆ ಮತ್ತು ಡ್ರೈವರನ್ನು ಅವ್ರಿಗೆಲ್ಲ ನಮ್ಮ ಮನೆಯವರು ಬಟ್ಟೆ ತಂದಿದ್ದರು, ಬಟ್ಟೆ ಮತ್ತು ಅದ್ರ ಜೊತೆ ಸ್ವಲ್ಪ ಕಾಸು ಕೊಟ್ಟು ಅವರಿಗೆ ಎಲ್ಲ ಕೊಟ್ಟರು. ಮತ್ತು ಇಲ್ಲಿ ಕುಂಬಳಕಾಯಲ್ಲಿ ದೃಷ್ಟಿ ತೆಗಿತಾರಲ್ಲ, ಅದು ಇವನ್ನು ಡ್ರೈವರನ್ನು ತೊಗೊಂಡಿದ್ರು ದೃಷ್ಟಿ ತೆಗಿಯೋದಕ್ಕೆ ಅಂತ. ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಯಾವ ಥರ ತೆಗಿಯೋದು, ಇಲ್ಲ ಹೊಡಿಯೋದಕ್ಕೆ ಕಾನ್ಫಿಡೆನ್ಸ್ ಇದ್ದಿಲ್ವೋ, ಮತ್ತು ಇವ್ರಿಗೆ ಕೊಟ್ಬಿಟ್ರು, ನೀವೇ ಹೊಡೀರಿ ಅಂತ ಹೇಳಿಬಿಟ್ಟು. ಹೊಡೆದಿಲ್ಲ ಅಂದರೆ ಮತ್ತೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಮನೆಯವರು 3 ಕಡೆ ದೃಷ್ಟಿ ತೆಗೆದು, ವೆಹಿಕಲ್ಸ್ಗೆ ದೃಷ್ಟಿ ತೆಗೆದು ಎಲ್ಲ ದೃಷ್ಟಿ ಎಲ್ಲ ತೆಗೆದು ಅವರೇ ಹೊಡಿಯೋಣ ಅಂತ ಹೇಳಿಬಿಟ್ಟು ಅವರೇ ಮತ್ತು ಅವರೇ ಕುಂಬಳಕಾಯಿ ಹೊಡೆದ್ರು. ಅಲ್ಲಿರೋರೆಲ್ಲ ಕಾಮೆಂಟ್ ಮಾಡ್ತಾಯಿದ್ರು, ಅಷ್ಟಾಕಿದ್ರೆ ಇಷ್ಟಾಕಿದ್ರೆ ಒಂದು ದುಡ್ಡು ಇನ್ನೂ ಜಾಸ್ತಿ ಆಗಬೇಕಿತ್ತು ಅಂತ ಹೇಳಿಬಿಟ್ಟು. ಚೇಂಜೇ ಇದ್ದಿಲ್ಲ, ಇದ್ದಷ್ಟು ನಾನು ಹಾಕಿದ್ದೆ. ಮತ್ತು ಅದು ಪೂಜೆ ಎಲ್ಲ ಮುಗಿದ ಮೇಲೆ ಗಾಡೀಲಿ ಮೂವ್ ಮಾಡಿಕೊಂಡು ಕರಗ್ದಮ್ಮನ ದೇವಸ್ಥಾನ, ನಮ್ಮ ಮನೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಮತ್ತೆ ದೇವ್ರದ್ದು ಅಭಿಷೇಕದ ನೀರೆಲ್ಲ ಪ್ರೋಕ್ಷಣೆ ಮಾಡಿಸ್ಕೊಂಡು ಮತ್ತು ಅವ್ರವ್ರ ಪಾಡಿಗೆ ಅವ್ರವ್ರ ಗಾಡಿಗಳು ಎತ್ಕೊಂಡು ಹೋದ್ರಿ. ನಾವು ಮನೆಗೆ ಬಂದ್ವಿ. ಇದು ನಮ್ಮ ದಸರಾ ಹಬ್ಬದ ದಿನಚರಿ ಆ್ಯಂಡ್ ವ್ಲಾಗ್. ಹ್ಯಾಪಿ ಎಂಡಿಂಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.